ಶೌಚಾಲಯದ ಗುಂಡಿಯಲ್ಲಿ ಮಾನವನ ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿರುವಂತ ಘಟನೆ ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ನಡೆದಿದೆ. ಪ್ರವೀಣ್ ಎಂಬವರಿಗೆ ಸೇರಿದಂತ ಮನೆಯ ಹಿತ್ತಲಲ್ಲಿ ತಲೆಬುರುಡೆ, ಮೂಳೆ ಇದೆಲ್ಲ ಪತ್ತೆಯಾಗಿದೆ. ಗುಂಡಿ ದುರಸ್ತಿ ಕಾರ್ಯದ ವೇಳೆ ತಲೆಬುರುಡೆ ಪತ್ತೆಯಾಗಿರುವುದು. ಇನ್ನು 7 ತಿಂಗಳ ಹಿಂದೆ ಈ ಪ್ರವೀಣ್ ಅವರ ಸಹೋದರ ಪ್ರಕಾಶ್ ದಾಸ್ ನಾಪತ್ತೆಯಾಗಿದ್ದರಂತೆ. ಅವರದ್ದೇ ಮೃತದೇಹ ಇರಬಹುದು ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಶಬೀರ್ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ಪ್ರಯೋಗಾಲಯಕ್ಕೆ ತಲೆಬುರುಡೆ ಮತ್ತು ಮೂಳೆಯನ್ನ ರವಾನೆ ಮಾಡಲಾಗಿದೆ. ಯಾಕಂತಂದ್ರೆ DNA ಮ್ಯಾಚಿಂಗ್ ಉದ್ದೇಶಕ್ಕೋಸ್ಕರ. ಒಂದು ವೇಳೆ ಅದು ಪ್ರವೀಣ್ ಅವರ ಸಹೋದರದ್ದು ಅಂತಂದ್ರೆ DNA ಸಂಗ್ರಹಿಸಿದ್ರೆ ಮ್ಯಾಚ್ ಆದ್ರೆ ಅದು ಅವ್ರದ್ದು ಇರಬಹುದು ಅನ್ನೋ ಲೆಕ್ಕಾಚಾರ. ನೋಡ್ತಾ ಇದ್ದೀರಿ, ಇದು ಮೂಳೆ ಮತ್ತು ತಲೆಬುರುಡೆ ಪತ್ತೆಯಾಗಿರುವುದು. ಟಾಯ್ಲೆಟ್ ಗುಂಡಿಯಲ್ಲಿ ಈ ಮೂಳೆಗಳು ಪತ್ತೆಯಾಗಿದೆ. ಪ್ರವೀಣ್ ಅವರ ಸಹೋದರ ಪ್ರಕಾಶ್ ಅನ್ನೋರು 7 ತಿಂಗಳ ಹಿಂದೆ ನಾಪತ್ತೆಯಾಗಿದ್ರು ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ. ಅವರದೇ ಇರಬಹುದೇನೋ ಇದು ಅನ್ನೋ ಅನುಮಾನ ಕುಟುಂಬಸ್ಥರನ್ನು ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಈಗ ಅವರು ನಾಪತ್ತೆಯಾದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಆಗಿರಲಿಲ್ವಾ ಮತ್ತು ಹುಡುಕಾಡುವಂಥ ಪ್ರಯತ್ನಗಳಾಗಿರಲಿಲ್ವಾ? ಹೆಂಗೆ ರಕ್ಷಿತ, ಈ ಸಂಬಂಧ ಯಾವುದೇ ದೂರು ದಾಖಲಾಗಿರಲಿಲ್ಲ ಅಂತೇಳಿ ಈಗ ನಾಪತ್ತೆ ಆಗಿರುವಂತಹ ವ್ಯಕ್ತಿಯ ಕುಟುಂಬದವರು ಹೇಳ್ತಿದ್ದಾರೆ. ಪ್ರಮುಖವಾಗಿ ಈ ದಾಸ ಪ್ರಕಾಶ್ ಆಗಿಂದಾಗೆ ಬೆಂಗಳೂರಿನಲ್ಲಿ ವಾಸ ಇರೋದು, ಮೈಸೂರಿನಲ್ಲಿ ವಾಸ ಇರೋದು, ತಿಂಗಳಗಟ್ಟಲೆ ಮನೆಗಳನ್ನ ಬಿಡೋದು, ಈ ರೀತಿ ಕೆಲಸನ ಮಾಡ್ತಿದ್ದ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಚಿಕ್ಕಪ್ಪನ ಪಾಳ್ಯದಲ್ಲಿ ಈತ ವಾಸ ಆಗಿರ್ತಾನೆ. ತನ್ನ ತಂದೆ ಜೇಕಬ್ ಈತನ ಜೊತೆ ಅತಿ ಹೆಚ್ಚು ಒಡನಾಟವನ್ನ ಈ ದಾಸ ಪ್ರಕಾಶ್ ಹೊಂದಿರ್ತಾರೆ. ಒಂದೇ ಮನೆಯಲ್ಲಿ ಜೇಕಬ್ ಹಾಗೂ ಈ ದಾಸ ಪ್ರಕಾಶ್ ಇಬ್ರು ಕೂಡ ಇರ್ತಾರೆ. ಕಳೆದ 3 ವರ್ಷಗಳ ಹಿಂದೆ ದಾಸ ಪ್ರಕಾಶ್ ಅವರ ತಾಯಿ ತೀರು ಹೋಗಿರ್ತಾರೆ. ತಾಯಿ ತೀರು ಹೋದ ಬಳಿಕ ಈತ ಬೆಂಗಳೂರಿನಲ್ಲಿ ತನ್ನ ಹೆಂಡತಿ ಪ್ರಿಯಾ ಹಾಗೂ ಮಕ್ಕಳ ಜೊತೆ ಇರ್ತಾನೆ. ಆಗಿಂದಾಗೆ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಗಲಾಟೆಯನ್ನ ಮಾಡ್ಕೊಳ್ತಾ ಇರ್ತಾನೆ. ಹಾಗಾಗಿ ಪ್ರಿಯಾ ಹಾಗೂ ಮಕ್ಕಳನ್ನ ತೊರೆದು ಬೆಂಗಳೂರನ್ನ ಬಿಟ್ಟು ಆತ ಮೈಸೂರಿಗೆ ಅಂದ್ರೆ ಎಚ್.ಡಿ. ಕೋಟೆಗೆ ಬಂದು ನೆಲೆಸುವಂತ ಕೆಲಸಕ್ಕೆ ಮುಂದಾಗಿರ್ತಾನೆ. ಈ ಸಂದರ್ಭದಲ್ಲಿ ಆಗಿಂದಾಗೆ ಆತ ತನ್ನ ತಂದೆಯ ಜೊತೆಗೂ ಕೂಡ ಜಗಳವನ್ನ ಮಾಡಿಕೊಂಡು ಮನೆ ಬಿಡುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಹೀಗೆ ಆತ ಮನೆ ಬಿಟ್ಟಿರ್ಬೇಕು ಅಂತ ಹೇಳಿ ಕೆಲವರು ಊಹೆಯನ್ನ ಪಟ್ಟಿರ್ತಾರೆ. ಕಳೆದ 3 ತಿಂಗಳ ಹಿಂದೆ ಈ ಜೇಕಬ್ ಅಂದ್ರೆ ದಾಸ ಪ್ರಕಾಶ್ ಅವರ ತಂದೆ ಮೃತಪಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಈತ ಬರೋದಿಲ್ಲ. ಕೆಲವ್ರಿಗೆಲ್ಲರಿಗೂ ತಂದೆಯ ಜೊತೆ ಅವಿನಾವ ಸಂಬಂಧ ಇತ್ತು, ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಇರ್ತದೆ. ಆದರೂ ಕೂಡ ಯಾರು ಕೂಡ ದೂರನ ದಾಖಲಿಸಕ್ಕೆ ಹೋಗಿಲ್ಲ. ಒಂದ್ ಕಡೆ ಆತನ ಪತ್ನಿ ಕೂಡ ದೂರ ದಾಖಲಿಸಕ್ಕೆ ಹೋಗಿಲ್ಲ, ಈತ ಸಹೋದರನ ಕೂಡ ದೂರ ದಾಖಲಿಸಕ್ಕೆ ಹೋಗಿಲ್ಲ. ಇವತ್ತು ಶೌಚಾಲಯದ ಗುಂಡಿಯಿಂದ ವಾಸನೆ ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಅದನ್ನ ತೆಗೆದು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ತಲೆಬುರುಡೆ ಹಾಗೂ ಕೈಕಾಲಿನ ಮೂಳೆಗಳು ಪತ್ತೆಯಾಗಿದೆ. ಇದು ದಾಸ ಪ್ರಕಾಶ್ ಅವರದೇ ಅಂತ ಹೇಳಿ ಈಗ ಅನುಮಾನ ವ್ಯಕ್ತ ಆಗಿದೆ. ಈ ಕಾರಣಕ್ಕಾಗಿ ಅವರ ಸಹೋದರ ಪ್ರವೀಣ್ ಅವರ ಬಳಿಯಿಂದ ಒಂದು ದೂರನ್ನು ತೆಗೆದುಕೊಂಡು ಆ ಒಂದು ತಲೆಬುರುಡೆ ಹಾಗೂ ಮೂಳೆಗಳನ್ನ ಸದ್ಯ ಈಗ ಬೆಂಗಳೂರಿನ SFL ವರದಿಗಾಗಿ ಕಳಿಸಿದ್ದಾರೆ. ಅದು ಬಂದ ಬಳಿಕ ಏನಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ನಿಜಕ್ಕೂ ಇದಕ್ಕೆ ಕೊಲೆಯನ್ನು ಮಾಡಿದ್ದಾರಾ? ಕೊಲೆ ಮಾಡಿರೋರು ಯಾರು? ಅವರ ತಂದೆಯೇ ಕೊಲೆ ಮಾಡಿ ತನ್ನನ್ನ ಶೌಚಾಲಯದ ಗುಂಡಿಗೆ ಹಾಕಿದ್ರ ಅಥವಾ ಏನಾಗಿದೆ ಅನ್ನೋದ ಕುರಿತಂತೆ ಈಗ ಎಚ್.ಡಿ. ಕೋಟೆ ಠಾಣಾ ಪೊಲೀಸರು 3 ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. SP ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ದು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.